ಬಿಜೆಪಿ ಪ್ರತಿಭಟನೆಯಿಂದ ಹಳ್ಳ ಹಿಡಿದ ಕಲಾಪ ನಡೆಯದಿದ್ದಕ್ಕೆ ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಪಕ್ಷಗಳ ವಿರುದ್ಧ ಪ್ರತಿಭಟನೆಗೆ ಕೂತ ಕೈ ಶಾಸಕರು. ಬಿಜೆಪಿ ಪ್ರತಿಭಟನೆಯಿಂದ ಹಳ್ಳ ಹಿಡಿದ ಕಲಾಪ ಏನು ನಡೀತಾ ಇಲ್ವಲ್ಲ, ಹೀಗಾಗಿ ಕಾಂಗ್ರೆಸ್ ಶಾಸಕರೇನಿದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಪ್ರತಿಭಟನೆಯನ್ನ ಕೂತಿದ್ದಾರೆ ಕೈ ಶಾಸಕರು. ಸದನದಲ್ಲಿ ಬರದ ಸಮಸ್ಯೆಗೆ ಚರ್ಚೆಗೆ ಅವಕಾಶ ಸಿಗ್ತಿಲ್ಲ. ಜನಪರ ಕೆಲಸ ಮಾಡಲು ಬಿಜೆಪಿ ಶಾಸಕರು ಬಿಡ್ತಾ ಇಲ್ಲ. ಕುಣಿಗಲ್ ರಂಗನಾಥ್ ಸಂಗಮೇಶ್ರಿಂದ ಧರಣಿ ಏನು ಆರಂಭವಾಗಿರುವಂಥದ್ದು. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿ ಕೂತಿರುವಂಥದ್ದು. ಬಿಜೆಪಿ ಪ್ರತಿಭಟನೆಯಿಂದ ಹಳ್ಳ ಹಿಡಿದೋಗಿದೆ ಈ ಕಲಾಪದ ಆರಂಭ ಏನಿದೆ, ಆರಂಭ ದಿನದಿಂದಲೂ ಕೂಡ ಯಾವ ಒಂದು ಸಮಸ್ಯೆಗಳ ಬಗ್ಗೆಯೂ ಚರ್ಚೆಯಾಗಿಲ್ಲ ಇದುವರೆಗೂ. ರಾಜೀನಾಮೆ ಅನ್ನುವಂಥದ್ದು ಬಿಟ್ಟರೆ ಇಲ್ಲಿ ಯಾವ ಕರ್ನಾಟಕದಲ್ಲಿ ಸಾವಿರಾರು ಸಮಸ್ಯೆಗಳು ಉಂಟು, ಬರ ಸಮಸ್ಯೆ ಉಂಟು. ಈ ಸಮಸ್ಯೆಗಳ ಬಗ್ಗೆ ಕಲಾಪದಲ್ಲಿ ಯಾವ ರೀತಿಯಾದ ಮಾತುಕತೆ ನಡೀತಾ ಇಲ್ಲ. ಬಿಜೆಪಿಯವರು ಪ್ರತಿಭಟನೆ ಆರಂಭಿಸಿ ಈಗೇನು 4 ದಿನಗಳ ಕಾಲ ಕಳೆದಿದೆ. ಈಗ ಇದರ ವಿರುದ್ಧವಾಗಿ ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಅವರೂ ಕೂಡ ಪ್ರತಿಭಟನೆಗೆ ಇಳಿದಿದ್ದಾರೆ. ಕಲಾಪ ನಡೆದಿದ್ದಕ್ಕೆ ಕಾಂಗ್ರೆಸ್ ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ವಿಪಕ್ಷಗಳ ವಿರುದ್ಧ ಪ್ರತಿಭಟನೆಯನ್ನ ಕೂತಿದ್ದಾರೆ. ಇನ್ನು ಸದನದಲ್ಲಿ ಬರ ಸಮಸ್ಯೆ ಚರ್ಚೆಗೆ ಅವಕಾಶ ಸಿಗ್ತಿಲ್ಲ, ಜನಪರ ಕೆಲಸ ಮಾಡಲು ಬಿಜೆಪಿ ಬಿಡ್ತಾ ಇಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಕುಣಿಗಲ್ ರಂಗನಾಥ್ ಸಂಗಮೇಶ್ ಅವರಿಂದ ಧರಣಿ ನಡೀತಾ ಇದೆ. ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ ಶಾಸಕರು. ವಿಧಾನಸೌಧದ ಗಾಂಧಿ ಪ್ರತಿಮೆ ಇದರ ಎದುರಿಗೆ ಈಗ ಧರಣಿಯನ್ನ ಕೂತಿರ್ತಕ್ಕಂಥದ್ದು. ಕುಣಿಗಲ್ ರಂಗನಾಥ್ ಸಂಗಮೇಶ್ರಿಂದ ಧರಣಿ ನಡೀತಾ ಇರುವಂಥದ್ದು. ಸದನದಲ್ಲಿ ಸಾಕಷ್ಟು ವಿಚಾರಗಳಿದೆ, ಸಾಕಷ್ಟು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಿದೆ. ಆದರೆ ಜನಪರ ಕೆಲಸ ಮಾಡಲಿಕ್ಕೆ ಬಿಜೆಪಿ ಶಾಸಕರು ಬಿಡ್ತಾ ಇಲ್ಲ ಅಂತ ಕುಣಿಗಲ್ ರಂಗನಾಥ್ ಮತ್ತು ಸಂಗಮೇಶ್ರಿಂದ ಧರಣಿ ನಡೀತಾ ಇರುವಂಥದ್ದು. ವಿಧಾನಸೌಧದ ಗಾಂಧಿ ಪ್ರತಿಮೆಯ ಬಳಿ ಎದುರು ಈ ಧರಣಿಯನ್ನ ಮಾಡಲಾಗ್ತಾ ಇದೆ. ಅಧಿವೇಶನ ಆದಾಗಿಂದಲೂ ಕೂಡ ಈ ಸಮಸ್ಯೆ ಎದುರಾಗ್ತಾ ಇರುವಂಥದ್ದು.